ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ಇಂದು ಗುರುಪೂರ್ಣಿಮೆಯ ನಿಮಿತ್ತ ನಾವು ಇಲ್ಲೆಲ್ಲ ಸೇರಿದ್ದೀವಿ. ಬಸವೇಶ್ವರಪ್ಪನವರ ಮಠ, ಹೆಗ್ಗೇರಿ. ಇಂದು ಗುರುಪೂರ್ಣಿಮೆ ಅಂದರೆ ನಮಗೆಲ್ಲ ಗೊತ್ತೇ ಇದೆ. ಗುರು ಅಂದರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರ್ಕೊಂಡೋಗೋನು, ಅಂದರೆ ಕತ್ತಲೆಯಿಂದ ಬೆಳಕಿನೆಡೆಗೆ. ಇಲ್ಲಿ ಕತ್ತಲು ಅಂದರೆ ಅಜ್ಞಾನ. ಈ ಅಜ್ಞಾನದಿಂದ ಜ್ಞಾನದ ಕಡೆಗೆ ಅಂದರೆ ಬೆಳಕಿನ ಕಡೆ, ಬೆಳಕು ಅಂದರೆ ಜ್ಞಾನ, ಬೆಳಕಿನ ಕಡೆ ಕರೆದುಕೊಂಡು ಹೋಗುವವನೇ ಗುರು ಅಂತ ಹೇಳ್ತೀವಿ. ನಾವು ಹೇಳ್ತೀವಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಅಂದರೆ ಗುರು ಬರೀ ವ್ಯಕ್ತಿ ಅಲ್ಲ, ಶಕ್ತಿ. ಹೇಗಂದರೆ ಗುರು ಬ್ರಹ್ಮ ವಿಷ್ಣು ಮಹೇಶ್ವರರಿಗಿಂತ ದೊಡ್ಡವನು. ಯಾಕೆ ಅಂದರೆ ಈ ಬ್ರಹ್ಮ ವಿಷ್ಣು ಮಹೇಶ್ವರರು ಏನು ಸೃಷ್ಟಿ ಸ್ಥಿತಿ ಲಯ ಕೆಲಸಗಳನ್ನು ಮಾಡ್ತಾರೆ, ಇವರ ಮೂವರ ಕೆಲಸವನ್ನು ಗುರು ಒಬ್ಬನೇ ಮಾಡ್ತಾನೆ. ಅದಕ್ಕೋಸ್ಕರ ನಾವು ಗುರುವನ್ನು ದೇವರಿಗಿಂತ ದೊಡ್ಡವರು ಅಂತ ಹೇಳ್ತೀವಿ. ಇಲ್ಲಿ ದೇವರಿಗಿಂತ ದೊಡ್ಡವರು ಅಂತ ಹೇಳಬೇಕಂದ್ರೆ ಇಲ್ಲಿ ಒಮ್ಮೆ ಕಬೀರರಿಗೆ ದೇವರನ್ನು ನೋಡಬೇಕು ಅಂತ ಆಸೆ ಆಯಿತು. ಆಗ ಅವರು ಗುರುಗಳಿಗೆ ಹೇಳಿದರು, ಗುರುಗಳೇ, ನನಗೆ ದೇವರನ್ನು ನೋಡಬೇಕಂತ ಆಸೆ ಆಗಿದೆ, ದಯವಿಟ್ಟು ನನಗೆ ದೇವರನ್ನು ತೋರಿಸಿ ಅಂತ ಅಂದರು. ಗುರುಗಳು ಸರಿ ಆಯ್ತಂತ ಹೇಳಿ ಒಮ್ಮೆ ಬರುವಾಗ ದೇವರನ್ನು ಜೊತೆಗೆ ಕರ್ಕೊಂಡು ಬಂದರು. ಕರ್ಕೊಂಬಂದು, ನೋಡಪ್ಪ ಕಬೀರ, ದೇವರನ್ನು ಕರ್ಕೊಂಡು ಬಂದಿದ್ದೀನಿ, ನಮಸ್ಕಾರ ಮಾಡು ಅಂತ. ತಕ್ಷಣ ಕಬೀರರು ನಮಸ್ಕಾರ ಮಾಡಿದರು. ಆಗ ದೇವರು ಹೇಳ್ದ, ಇಲ್ಲಪ್ಪ, ನನಗಲ್ಲ, ಮೊದಲು ನಿನ್ನ ಗುರುವಿಗೆ ಮಾಡು. ಯಾಕೆಂದರೆ ಗುರು ಕರ್ಕೊಂಬಂದಿದ್ದಕ್ಕೆ ತಾನೇ ನಾನು ಬಂದಿರೋದು, ಅದಕ್ಕೆ ಮೊದಲೇ ಗುರುವಿಗೆ ನಮಸ್ಕಾರ ಮಾಡು ಅಂತ ಅಂದರು. ಆವಾಗ ಮತ್ತೆ ಗುರುಗಳು ಅಂದರು, ಇಲ್ಲಪ್ಪ, ನನಗಲ್ಲ, ನಾನು ಚಿಕ್ಕವನು, ದೇವರು ದೊಡ್ಡವನು, ದೊಡ್ಡವ್ರಿಗೆ ಮೊದಲು ನಮಸ್ಕಾರ ಮಾಡಬೇಕು, ಅದಕ್ಕೆ ದೇವರಿಗೆ ನಮಸ್ಕಾರ ಮಾಡು ಅಂತಂದ್ರೆ ದೇವರು ಮತ್ತೆ ಅದೇ ಅಂತಾನೆ, ನಿನ್ನ ಗುರು ಇಲ್ಲದೆ ನಾನು ಬರ್ತಾನೆ ಇರಲಿಲ್ಲ, ಅವ್ರು ಕರೆದಿದ್ದಕ್ಕೆ ನಾವು ಬಂದಿದ್ದು, ಅದಕ್ಕೆ ಮೊದಲು ಗುರುವಿಗೆ ನಮಸ್ಕಾರ ಅಂತ ಹೇಳಿ. ಅಂದರೆ ಗುರುವಿನಿಂದ ಮಾತ್ರ ನಾವು ದೇವರನ್ನು ಕಾಣಬಹುದು. ಗುರು ಇಲ್ಲದೆ ನಾವು ದೇವರನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ನಾವು ಹೋಗುವ ಮಾರ್ಗ ಸರಿ ಇದೆಯೋ ಸರಿ ಇಲ್ವೋ, ದೇವರನ್ನಲ್ಲಿ ಯಾವ ರೀತಿ ಕಾಣಬೇಕು, ಹೇಗೆ ನೋಡಬೇಕು, ಹೇಗೆ ಮಾತಾಡಿಸ್ಬೇಕು, ದೇವರು ಹೇಗಿದ್ದಾನೆ, ಎಲ್ಲಿದ್ದಾನೆ, ಇದನ್ನೆಲ್ಲ ತಿಳಿಸಿ ನಮಗೆ ಅಜ್ಞಾನದಿಂದ ಜ್ಞಾನಕ್ಕೆ ಕರ್ಕೊಂಡು ಹೋಗೋನು, ಅದಕ್ಕೆ ಗುರು ಅಂತ ಹೇಳ್ತೀವಿ. ಇಂದು ಗುರುಪೂರ್ಣಿಮೆ ಅಂದರೆ ವ್ಯಾಸ ಜಯಂತಿ ಅಂತ ಹೇಳ್ತೀವಿ. ಅಂದರೆ ಇವತ್ತು ವ್ಯಾಸರು ಹುಟ್ಟಿದ ದಿನ. ವ್ಯಾಸರು ಅಂದರೆ ಪರಾಶರ ಮತ್ತು ಸತ್ಯವತಿಯರ ಮಗ ವ್ಯಾಸರು. ಪರಾಶರರು ದೊಡ್ಡ ಕಾಲಜ್ಞಾನಿಗಳಾಗಿದ್ದರು. ಅವರಿಗೆ ಗೊತ್ತಿತ್ತು ಈ ಸಮಯದಲ್ಲಿ, ಈ ಗಳಿಗೆಯಲ್ಲಿ ಪುತ್ರನ ಒಂದು ಜನನವಾದರೆ ಆತ ಲೋಕಕ್ಕೆ ತುಂಬ ಉಪಯೋಗವಾಗುವಂಥ ಕೆಲಸಗಳನ್ನು ಮಾಡ್ತಾನೆ ಅಂತ ಹೇಳಿ ಅದಕ್ಕೆ ಬರ್ತಾರೆ. ನದಿ ಹತ್ರ ಬರ್ತಾರೆ, ಅಲ್ಲಿ ಸತ್ಯವತಿ ಇರ್ತಾಳೆ. ಸತ್ಯವತಿಗೆ ಎಲ್ಲ ಹೇಳ್ತಾರೆ ಅವರು. ಆದರೆ ಸತ್ಯವತಿ ಇನ್ನೂ ಕನ್ಯೆಯಾಗಿರ್ತಾಳೆ. ಅದಕ್ಕೋಸ್ಕರ ಅಲ್ಲಿ ಮೊದಲು ಒಪ್ಪದೇ ಇದ್ದರೂ ಸಹ ಅವರಿಗೆ ಪರಾಶರರು ಹೇಳ್ತಾರೆ, ಇಲ್ಲ ಇಲ್ಲ, ನೀನು ಇದಕ್ಕೆ ಒಪ್ಪಿಗೆ ಕೊಡಬೇಕು. ಯಾಕೆಂದರೆ ಒಬ್ಬ ಶ್ರೇಷ್ಠ, ಜಗತ್ತನ್ನು ಉದ್ಧಾರ ಮಾಡುವಂತಹ ಒಬ್ಬ ಶಿಶುವಿನ ಜನನ ಈ ಸಂದರ್ಭದಲ್ಲಿ ಆಗಬೇಕಾಗಿದೆ, ಅದಕ್ಕೋಸ್ಕರ ಸಹಕರಿಸು ಅಂತ ಹೇಳ್ತಾನೆ. ಆಗ ಸತ್ಯವತಿಗೆ ಒಂಥರ ಭಯ. ಋಷಿಗಳಿರ್ತಾರೆ, ಮಾತು ಒಪ್ಪದೇ ಇದ್ದರೆ ಶಾಪ ಕೊಟ್ಟು ಬಿಡ್ತಾರೆ. ಹ್ಞೂ ಅಂದರೆ ತನ್ನ ಕನ್ಯತ್ವಕ್ಕೆ ಧಕ್ಕೆ ಬರುತ್ತೆ, ಕನ್ಯತ್ವ ಹಾಳಾಗುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ಸತ್ಯವತಿ ಕೇಳಿದಾಗ ಹೇಳ್ತಾರೆ, ನಿನ್ನ ಕನ್ಯತ್ವಕ್ಕೆ ಯಾವುದೇ ತೊಂದರೆ ಬರೋದ ಹಾಗೆ ರಕ್ಷಣೆ ಮಾಡ್ತೀನಿ ಅಂತ ಹೇಳಿ. ಸತ್ಯವತಿ ಹತ್ರ, ಅವಳು ಮೀನಿನಲ್ಲಿ ಹುಟ್ಟಿರೋದ್ರಿಂದ ಅವಳ ಹತ್ರ ಮೀನಿನ ವಾಸನೆ ಬರ್ತಾ ಇರುತ್ತೆ. ಆವಾಗ ಅವರು ಹೇಳ್ತಾರೆ, ಈ ಮೀನಿನ ದುರ್ಗಂಧದ ವಾಸನೆನೂ ಹೋಗೋ ಹಾಗೆ ಮಾಡು ಅಂತ ಕೇಳಿದಾಗ ಪರಾಶರರು ಅದಕ್ಕೂ ಒಪ್ತಾರೆ. ಅವಳಿಂದ ಮತ್ಸ್ಯಗಂಧೆ ಇರ್ತಾಳೆ, ಮೀನಿನ ವಾಸನೆ ಬರ್ತಾ ಇರುತ್ತೆ, ಅಲ್ಲಿಂದ ಅವಳಿಗೆ ಮತ್ಸ್ಯಗಂಧೆ ಹೋಗಿ ಸುಗಂಧೆ ಅವಳ ಹತ್ರ ಒಂದು ಸುವಾಸನೆ ಬರೋ ಹಾಗೆ ಮಾಡ್ತಾರೆ. ಈ ಥರ ಒಂದು ಸತ್ಯವತಿ ಮತ್ತು ಪರಾಶರರ
ಮಿಲನದಿಂದ ವ್ಯಾಸರ ಜನನವಾಗುತ್ತೆ. ಅದು ಈ ಹುಣ್ಣಿಮೆಯ ದಿನ ಇರೋದರಿಂದ ಅವರಿಗೆ ಇದಕ್ಕೆ ವ್ಯಾಸ ಹುಣ್ಣಿಮೆ ಅಂತಲೂ ಸಹ ಹೇಳ್ತೀವಿ. ಇಲ್ಲಿ ವ್ಯಾಸರು ವೇದಗಳನ್ನು ವಿಂಗಡಿಸಿ ಬರೆದರು. ಅದಕ್ಕೆ ಇವರಿಗೆ ವೇದವ್ಯಾಸರು ಅಂತ ಹೇಳ್ತಾರೆ. ವ್ಯಾಸರು ಬದರಿಕಾಶ್ರಮಕ್ಕೆ ಹೋಗಿ ತಪಸ್ಸು ಮಾಡಿ ಬರ್ತಾರೆ. ಅದಕ್ಕೆ ಅವರಿಗೆ ಬಾದರಾಯಣ ಅಂತ ಹೇಳ್ತಾರೆ. ಹುಟ್ಟಿದಾಗ ಕೃಷ್ಣವರ್ಣದವನಿರ್ತಾನೆ ಮತ್ತು ದ್ವೀಪದ ನಡುವೆ ಹುಟ್ಟಿರ್ತಾನೆ. ಅದಕ್ಕೋಸ್ಕರ ಕೃಷ್ಣ ದ್ವೈಪಾಯನ ಅಂತ ಹೆಸರು ಬರುತ್ತೆ. ಇಷ್ಟೆಲ್ಲ ಮಾಡಿದಾಗ ಗುರುಗಳು 18 ಪುರಾಣಗಳನ್ನು ಬರೀತಾರೆ. ಸಕಲ ವೇದ ಉಪನಿಷತ್ತುಗಳನ್ನು ಕೊಟ್ಟಿದ್ದಾರೆ. ಇಂತಹ ಒಬ್ಬ ಗುರುವಿಗೆ ಇಂದು ನೆನೆದು ಗೌರವವನ್ನು ಥ್ಯಾಂಕ್ಸ್ ಹೇಳಬೇಕಲ್ವ ಗುರುಗೆ. ನೋಡಿ, ನಾವು ಒಂದು ಸ್ವಲ್ಪ ಯಾರ ಹತ್ರ ಆದರೂ ಒಂದು ಪೆನ್ ಇಸ್ಕೊಂಡ್ರೆ ಥ್ಯಾಂಕ್ಸ್ ಹೇಳ್ತೀವಲ್ವ. ಮತ್ತು ಇಷ್ಟೆಲ್ಲ ನಮಗೆ ಕೊಟ್ಟಿರೋ ಗುರುವಿಗೆ ಧನ್ಯವಾದ ಹೇಳೋದು ಬೇಡವೇ? ಅದಕ್ಕೋಸ್ಕರ ಇಂದು ವ್ಯಾಸರನ್ನು ನೆನೆದು ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳೋದು ಅಂತ ಹೇಳ್ತೀವಿ. ಇಲ್ಲಿ ಬರೀ ವ್ಯಾಸರಿಗೆ ಅಂತ ಅಲ್ಲ, ನಮಗೆ ವಿದ್ಯೆ ಕಲಿಸಿದ ಯಾವುದೇ ಗುರು ಇರಬಹುದು, ನಮಗೆ ತಪ್ಪಿದಾಗ ಸರಿ ಮಾರ್ಗಕ್ಕೆ ಕರ್ಕೊಂಡು ಹೋಗಿರ್ಬೋದು, ಅಥವಾ ನಮಗೆ ಬೈದು ಬುದ್ಧಿ ಹೇಳಿದವರು ಇರ್ಬೋದು. ಯಾರೇ ಇದ್ದರೂ ಸಹ ಇಂತಹ ಒಂದು ದಿವಸ ಅವರನ್ನೆಲ್ಲ ನೆನೆದು ನಿಮ್ಮಿಂದ ನಮಗೆ ಒಳ್ಳೆಯದಾಗಿದೆ ಅಂತ ಹೇಳಿ ನೆನೆದು ಅವರನ್ನೆಲ್ಲ ಧನ್ಯವಾದಗಳನ್ನು ಹೇಳೋದು. ನಾವು ಅಲ್ಲಿ ತನಕ ಹೋಗದೇ ಇರಬಹುದು, ಆದರೆ ಮನದಲ್ಲಿ ಅವರನ್ನೆಲ್ಲ ನೆನೆದು ನಾವು ಧನ್ಯವಾದಗಳನ್ನು ಹೇಳಿದರೆ ಅದು ಅವರಿಗೆ ತಲುಪುತ್ತೆ. ಇಂತಹ ಒಂದು ಗುರುವಿನ ಮಹತ್ವ ಏನಿದೆ, ಗುರುವಿನಂಥ ಮಹತ್ವ ಏನು ಅಂತ ಹೇಳಿ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಒಬ್ಬ ಗುರುಗಳು, ಅವರ ಬಳಿ ಶಿಷ್ಯ ಇದ್ದ. ಮೊದಲೆಲ್ಲ ಗುರುಕುಲದಲ್ಲಿ ಭಿಕ್ಷೆ ಬೇಡಿ ತಂದು ಜೀವನ ಮಾಡಬೇಕಾಗ್ತಿತ್ತು. ಅದನ್ನು ಭಿಕ್ಷೆ ಬೇಡಿ ತಂದು ಗುರುಗಳಿಗೂ ಸಹ ಕೊಡ್ತಾಯಿದ್ರು. ಮತ್ತು ಒಬ್ಬರು ಹೋದ ಶಿಷ್ಯ ಒಬ್ಬರ ಮನೆಗೆ ಹೋಗಿರ್ತಾನಲ್ಲ, ಅಲ್ಲಿ ಇನ್ನೊಬ್ಬ ಶಿಷ್ಯ ಹೋಗೋ ಆಗಿಲ್ಲ, ಬೇರೆ ಬೇರೆ ಕಡೆ ಹೋಗಬೇಕಾಗಿರುತ್ತೆ. ಹಾಗೆ ಒಬ್ಬ ಶಿಷ್ಯನು ಒಂದು ಮನೆಗೆ ಭಿಕ್ಷೆಗೆ ಹೋಗ್ತಾನೆ. ಅಲ್ಲಿ ಏನೂ ಕೊಡೋದಿಲ್ಲ. ಅವರಿಗೆ ಇರುತ್ತೆ ಇಷ್ಟೇ ಮನೆ ಬೇಡಬೇಕು ಅಂತ ಇರುತ್ತೆ. ಒಂದು ಮನೆಗೆ ಹೋಗ್ತಾನೆ, ಭಿಕ್ಷೆ ಕೊಡೋದಿಲ್ಲ. ಇನ್ನೊಂದು ಮನೆಗೆ ಹೋಗ್ತಾನೆ, ಅವ್ರ ಮನೆಯಲ್ಲಿ ಯಾರೂ ಇರೋದೇ ಇಲ್ಲ. ಇನ್ನೊಂದು ಮನೆಗೆ ಹೋಗ್ತಾನೆ, ಅದು ಬಾಗಿಲು ಸ್ವಲ್ಪ ಮುಂದೆ ಮಾಡಿದ್ದಿರುತ್ತೆ. ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾನೆ. ಆ ಮನೆಯಲ್ಲಿ ಒಬ್ಬ ಮಾಂತ್ರಿಕ ಇರ್ತಾನೆ. ಮಾಂತ್ರಿಕ ಹೊರಗೆ ಬಂದು ಈ ಶಿಷ್ಯನಿಗೆ ನೋಡಿ ಅವನಿಗೆ ತುಂಬ ಕೋಪ ಬಂದುಬಿಡುತ್ತೆ. ಏನು, ನನ್ನ ಮನೆ ಭಿಕ್ಷೆ ಬಿಡಕ್ಕೆ ಬಂದಿದೀಯಾ ನೀನು ಇವತ್ತು ನಾಳೆ ಬೆಳಗಾಗೋದ್ರೊಳಗೆ ನೀನು ಸತ್ತೋಗ್ತೀಯಾ ಅಂತ ಹೇಳಿ ಆ ಮಾಂತ್ರಿಕ ಆ ಶಿಷ್ಯನಿಗೆ ಶಾಪ ಕೊಟ್ಟು ಬಿಡ್ತಾನೆ. ಶಿಷ್ಯನಿಗೆ ಭಯ ಆಗಿಬಿಡುತ್ತೆ. ಭಿಕ್ಷೆ ಬೇಡೋದು ಒಂದು ತನ್ನ ಧರ್ಮ ಆಗಿದೆ. ನಾನು ಭಿಕ್ಷೆ ಬೇಡಲಿಕ್ಕೆ ತಾನೇ ಬಂದಿದ್ದು, ನಾ ಏನಂತ ತಪ್ಪು ಮಾಡಿಲ್ಲ, ಯಾಕೆ ಇವ್ರು ನನಗೆ ಈ ಥರ ಶಾಪ ಕೊಟ್ಟರು ಅಂತ ಹೇಳಿ ಗೊತ್ತೇ ಆಗೋದಿಲ್ಲ. ಮುಖ ಸಣ್ಣಗೆ ಮಾಡಿಕೊಂಡು ಆಶ್ರಮಕ್ಕೆ ಬಂದುಬಿಡ್ತಾನೆ. ಆಶ್ರಮಕ್ಕೆ ಬಂದ ತಕ್ಷಣ ಗುರುಗಳು ಕೇಳ್ತಾರೆ, ಏನಪ್ಪ ಭಿಕ್ಷೆ ತಂದಿದೀಯಾ ಅಂತ ಹೇಳಿ. ಇಲ್ಲ ಗುರುಗಳೇ, ಭಿಕ್ಷೆ ತಂದಿಲ್ಲ, ಆದರೆ ಶಾಪ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ. ಯಾಕೆ, ಏನಾಯಿತು ಅಂತ ಕೇಳಿದಾಗ ಶಿಷ್ಯ ಹೇಳ್ತಾನೆ, ಈ ಥರ ಎಲ್ಲ ಆಯಿತು. ಆತ ಒಬ್ಬ ಮಾಂತ್ರಿಕ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಆ ಮನೆಗೆ ಭಿಕ್ಷೆಗೆ ಹೋದೆ. ಆತ ನನಗೆ ಈ ಥರ ಶಾಪ ಕೊಟ್ಬಿಟ್ಟಿದ್ದಾನೆ. ಮತ್ತು ನಾಳೆ ಬೆಳಗಾಗೋದ್ರೊಳಗೆ ಸಾಯ್ತೀಯಾ ಅಂತ ಹೇಳಿದ್ದಾನೆ ಅಂತ ಹೇಳಿ. ಗುರು ಅದನ್ನೇನು ಲಕ್ಷ್ಯಕ್ಕೆ ತಗೊಳ್ಳೋದಿಲ್ಲ. ಹೌದಾ, ಪರವಾಗಿಲ್ಲ, ನಡಿ ಊಟ ಮಾಡೋಣ ನಡಿ ಅಂತ ಹೇಳ್ತಾರೆ. ಆದರೆ ಬೆಳಗಾಗೋದ್ರೊಳಗೆ ಸಾಯ್ತೀಯಾ ಅಂತ ಹೇಳಿದ ಶಿಷ್ಯನಿಗೆ ಊಟ ಸೇರುತ್ತಾ? ಸಾಧ್ಯವೇ ಇಲ್ಲ. ಅದಕ್ಕೆ ಶಿಷ್ಯ ಹ್ಞೂ ಸರಿ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ತಾನೆ, ಊಟ ಮಾಡೋಕ್ಕೆ ಹೋಗೋದೇ ಇಲ್ಲ. ಗುರುಗಳು ಊಟ ಆಯಿತು, ಮಲಗ್ತಿರ್ತಾರೆ. ಮತ್ತು ಶಿಷ್ಯನಿಗೆ ಕರೀತಾರೆ, ಏನಪ್ಪ ಊಟ ಆಯಿತಾ ಅಂತ ಕೇಳ್ತಾರೆ. ಇಲ್ಲ ಅಂತಾನೆ. ಯಾಕೆ ಅಂದಾಗ ಮಗು ಮಾತಾಡೋದೇ ಇಲ್ಲ, ಸುಮ್ಮನೆ ಇರ್ತಾನೆ. ಆಗ ಗುರುಗಳು ಹೇಳ್ತಾರೆ, ಹೋಗಲಿ ಒಂದು ಸ್ವಲ್ಪ ತಣ್ಣನ ನೀರಾದ ಕುಡ್ಕೊಂಡು ಬಂದು ಇಲ್ಲಿ ನನ್ನ ಬಳಿ ಬಾ ಅಂತ ಹೇಳ್ತಾರೆ. ಆ ಬಾಲಕ ಹೋಗಿ ನೀರು ಕುಡ್ಕೊಂಬಂದು ಗುರುಗಳ ಹತ್ರ ಬರ್ತಾನೆ. ಗುರುಗಳು ಹೇಳ್ತಾರೆ, ನೋಡಪ್ಪ ನನಗೆ ಸ್ವಲ್ಪ ಕಾಲು ಹೊತ್ತು ನೀನು ಅಂತ ಹೇಳಿ. ಸರಿ ಆಯಿತು ಅಂತ ಬಾಲಕ ಕಾಲಿನ ಹತ್ರ ಕೂತ್ಕೊಳ್ತಾನೆ. ಗುರುಗಳು ಮತ್ತೆ ಹೇಳ್ತಾರೆ, ನನ್ನ ಅಪ್ಪಣೆ ಇಲ್ಲದೆ ನೀನು ಇಲ್ಲಿಂದ ಎದ್ದು ಹೋಗೋ ಹಾಗಿಲ್ಲ ಅಂತ ಹೇಳಿ. ಸರಿ ಹ್ಞೂ ಅಂತಾನೆ ಬಾಲಕ. ಗುರುಗಳು ಮಲಗ್ತಾರೆ. ನಿದ್ದೆ ಹತ್ತಿರೋದಿಲ್ಲ. ಮತ್ತೆ ಹೇಳ್ತಾರೆ, ನೋಡಪ್ಪ ನನ್ನ ಅಪ್ಪಣೆ ಇಲ್ಲದೆ ನೀನು ಇಲ್ಲಿಂದ ಹೋಗೋ ಹಾಗಿಲ್ಲ. ಯಾವುದೇ ಪ್ರಸಂಗ ಬಂದರೂ ಇಲ್ಲಿಂದ ಎದ್ದು ಹೋಗೋ ಹಾಗಿಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು ಗುರುಗಳೇ ಅಂತ ಹೇಳಿ ಬಾಲಕ ಪಾದ ಸೇವೆಯನ್ನು ಮಾಡ್ತಾ ಇರ್ತಾನೆ. ಗುರುಗಳಿಗೆ ನಿದ್ದೆ ಹತ್ತಿಬಿಡುತ್ತೆ.
ಬಾಲಕ ಸುಮ್ಮನೆ ಕಾಲು ಒತ್ತುತ್ತಾ ಕೂತಿರ್ತಾನೆ. ಒಂದು ಜಾವ ಕಳೆಯುತ್ತೆ. ಆಗ ಆ ಬಾಲಕನ ಸ್ನೇಹಿತರು ಬರ್ತಾರೆ. ಏನು ಮಾಡ್ತಾ ಇದೀಯೋ ಅಲ್ಲಿ, ಇಷ್ಟು ರಾತ್ರಿ ಆಗಿದೆ, ಅಲ್ಲೇನು ಕೂತ್ಕೊಂಡಿದ್ಯಾ ಗುರುಗಳ ಹತ್ರ, ಮಲ್ಕೊಂಡಿದ್ದಾರೆ ಗುರುಗಳು, ಬಾ ಬಾ ಆಟ ಆಡೋಣ ಬಾ ಅಂತ ಕರೀತಾರೆ. ಬಾಲಕ ಹೇಳ್ತಾನೆ, ಇಲ್ಲಪ್ಪ ನಾ ಬರೋದಿಲ್ಲ, ಗುರುಗಳು ಹೇಳಿದ್ದಾರೆ ನಾ ಹೇಳೋ ತನಕ ಇಲ್ಲಿಂದ ಹೇಳೋ ಹಾಗಿಲ್ಲ ಅಂತ ಹೇಳಿ. ಅವ್ರು ಎಷ್ಟೇ ಕರೆದ್ರೂ ಬಾಲಕ ಎದ್ದು ಹೋಗೋದೇ ಇಲ್ಲ. ಆ ಹುಡುಗರು ಹೋಗಿಬಿಡ್ತಾರೆ. ಮತ್ತೆ ಸ್ವಲ್ಪ ಹೊತ್ತಾಗುತ್ತೆ, ಇನ್ನೊಂದು ಜಾವ ಕಳೆಯುತ್ತೆ. ಆ ಬಾಲಕನ ತಾಯಿ ಬರ್ತಾಳೆ. ತಾಯಿ ಬಂದು, ಮಗು ನೀನು ಊಟ ಮಾಡಿಲ್ಲ ಕಣೋ, ಬಾ ನಿನಗೆ ಊಟ ಮಾಡಿಸ್ತೇನೆ ಅಂತ ಹೇಳ್ತಾಳೆ. ಇವನಿಗೂ ಹೊಟ್ಟೆ ಹಸ್ತಿರುತ್ತೆ. ಆದರೆ ಗುರುಗಳು ಹೇಳ್ಬೇಡ ಅಂತ ಹೇಳಿದಾರಲ್ಲ, ಅಯ್ಯೋ ಅಮ್ಮ ಇಲ್ಲಿ ಹೇಗೆ ಬಂದರು, ಯಾಕಾಗಿ ಬಂದರು ಅಂತ ಬಾಲಕ ವಿಚಾರ ಮಾಡ್ತಿರ್ತಾನೆ. ಆದರೆ ಗುರುಗಳು ಹೇಳ್ಬೇಡ ಅಂತ ಹೇಳಿದ್ದಾರೆ. ಮತ್ತೆ ಅಮ್ಮ ಕರೀತಾಳೆ, ಬಾರಪ್ಪ ಒಂದು ಸ್ವಲ್ಪ ಊಟ ಮಾಡಿಸ್ತೀನಿ ಬಾ ಅಂತ ಹೇಳಿ. ಇಲ್ಲಮ್ಮ ಬರೋದಿಲ್ಲ, ನನ್ನ ಗುರುಗಳ ಅಪ್ಪಣೆ ಇಲ್ಲದೆ ನಾನು ಇಲ್ಲಿಂದ ಹೇಳೋದೇ ಇಲ್ಲ ಅಂತ ಹೇಳ್ತಾನೆ. ತಾಯಿ ಎಷ್ಟು ಕರೆದ್ರೂ ಹೋಗೋದೇ ಇಲ್ಲ. ಆ ತಾಯಿನೂ ಕರೆದು ಸುಮ್ಮನೆ ಹೋಗಿಬಿಡ್ತಾಳೆ. ಅಲ್ಲಿಗೆ 2 ಜಾವನೂ ಕಳೆದು ಹೋಗುತ್ತೆ. ಇನ್ನೇನು 3ನೇ ಜಾವ ಪ್ರಾರಂಭ ಆಗ್ತಾ ಇರುತ್ತೆ. ಗುರುಗಳಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆದ ತಕ್ಷಣ ಬಾಲಕ ಅಲ್ಲೇ ಕೂತಿರ್ತಾನೆ. ನೋಡ್ತಾರೆ. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಕೇಳ್ತಾರೆ, ಏನಪ್ಪ ನಿದ್ದೆ ಬಂತಾ ಅಂತ ಹೇಳಿ. ಇಲ್ಲ ಗುರುಗಳೇ ಅಂತ ಹೇಳ್ತಾನೆ. ನೋಡ್ತಾರೆ ಬೆಳಗಾಗ್ತಾ ಇರುತ್ತೆ. ಅವರು ಬಾಲಕನಿಗೆ ಹೇಳ್ತಾರೆ, ಅಯ್ಯೋ ಏನಪ್ಪ ನೀನು ಇಲ್ಲೇ ಇದೆಯಾ ಅಂತ ಹೇಳಿ. ಹೌದು ಗುರುಗಳೇ, ನೀವು ಹೇಳ್ಬೇಡ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಎದ್ದೇ ಇಲ್ಲ ಇಲ್ಲಿಂದ ಅಂತ ಹೇಳ್ತಾರೆ. ಅಲ್ಲಪ್ಪ ಮತ್ತೆ ಮಾಂತ್ರಿಕ ನಿನಗೆ ಬೆಳಗಾಗೋದ್ರೊಳಗೆ ಸಾವು ಬರುತ್ತೆ ಅಂತ ಹೇಳಿದ್ನಲ್ಲ, ನೀನಿನ್ನೂ ಸತ್ತಿಲ್ವಾ ಮತ್ತೆ ಹಾಗಿದ್ರೆ, ಇಲ್ಲೇ ಇದೆಯಾ ನೀನು ಅಂತ ಕೇಳ್ತಾರೆ. ಬಾಲಕನಿಗೆ ಅವಾಗ ನೆನಪಾಗುತ್ತೆ, ಹೌದಲ್ವಾ ಅಂತ ಹೇಳಿ. ಆಗ ಹೇಳ್ತಾರೆ, ಏನಾಯಿತು ಅಂತ ಹೇಳಿ. ಏನೇನಾಯಿತು ರಾತ್ರಿ ಅಂತ ಕೇಳಿದಾಗ ಹೇಳ್ತಾನೆ ಬಾಲಕ, ಸ್ನೇಹಿತರು ಬಂದಿದ್ದರು, ಆಟಕ್ಕೆ ಕರೆದ್ರು, ಅಮ್ಮ ಬಂದಿದ್ಲು, ಊಟ ಮಾಡಿಸ್ತೇನೆ ಅಂದ್ಲು ಅಂತ ಹೇಳಿದಾಗ ಗುರುಗಳು ಹೇಳ್ತಾರೆ, ಅವರು ನಿನ್ನ ಸ್ನೇಹಿತರು ಅಲ್ಲ, ಆಕೆ ಬಂದಿದ್ದು ನಿನ್ನ ತಾಯಿನೂ ಅಲ್ಲ, ಆ ಮಾಂತ್ರಿಕ ನಿನ್ನ ಸ್ನೇಹಿತರ ಹಾಗೂ ನಿನ್ನ ತಾಯಿಯ ವೇಷದಲ್ಲಿ ಬಂದು ನಿನ್ನನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದ ಅಂತ ಹೇಳಿ. ಆಗ ಬಾಲಕನಿಗೆ ಗೊತ್ತಾಗುತ್ತೆ, ಗುರುವಿನ ಪಾದ ಸೇವೆಯಿಂದ ಗುರುಗಳ ಬಳಿ ಇದ್ದರೆ ಎಂತಹ ಒಂದು ಸಾವು ಸಹ ನಾವು ಗೆಲ್ಲಬಹುದು ಅಂತ ಹೇಳಿ. ಅದಕ್ಕೆ ಗುರುವಿನ ಸೇವೆ, ಗುರುವಿನ ರಕ್ಷೆ ಎಷ್ಟು ಮಹತ್ವ ಅಂತ ಹೇಳಿ ನಮಗೆ ಇಲ್ಲಿ ಗೊತ್ತಾಗುತ್ತೆ. ನಮಗೆ ಬರೋ ಕಷ್ಟಗಳನ್ನೆಲ್ಲ ನಾವು ಗುರುಗಳಿಗೆ ಅರ್ಪಿಸಿದರೆ ಸಾಕು. ಸುಮ್ಮನೆ ಶ್ರದ್ಧೆಯಿಂದ ಭಕ್ತಿಯಿಂದ ಸುಮ್ಮನೆ ಏನಿಲ್ಲಪ್ಪ ನನ್ನ ಜೊತೆಗೆ ನನ್ನ ಗುರುಗಳಿದ್ದಾರೆ ಅನ್ನೋ ಒಂದು ಭಾವನೆ ನಮ್ಮ ಮನಸ್ಸಿನಲ್ಲಿದ್ದರೆ ಎಂತಹ ಒಂದು ಕಷ್ಟವನ್ನೇ ನಾವು ದಾಟಿಕೊಂಡು ಹೋಗ್ಬೋದು ಅಂತ ಹೇಳಿ ಈ ಉದಾಹರಣೆಯಿಂದ ಗೊತ್ತಾಗುತ್ತೆ.